ಆರ್ಸಿಬಿ ಮತ್ತು ಸಿಎಸ್ಕೆ ಫ್ಯಾನ್ಸ್ಗೆ ಎರಡು ಜಬರ್ದಸ್ತ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ. ಸೊ ಸ್ಟ್ರೈಟ್ ಅವೇ ಈ ಒಂದು ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಬೆಳಿಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ಕೆಳಗಡೆ ಸಾಕಷ್ಟು IPL ಫ್ಯಾನ್ಸ್ ಒಂದು ಕಮೆಂಟ್ ಮಾಡಿದರೆ ಏನಪ್ಪಾ ಅಂದ್ರೆ, ರೊಮಾರಿಯೋ ಶೆಫರ್ಡ್ RCB ಪ್ಲೇ ಆಫ್ ಇಂದ ಔಟ್ ಆಗ್ತಾರೆ ಅಂತೇಳಿ ವಿಡಿಯೋ ಮಾಡಿದೆ. ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದರೆ, ಅಲ್ಲಗರು ರೊಮಾರಿಯೋ ಶೆಫರ್ಡ್ RCB ಪ್ಲೇ ಆಫ್ ಇಂದ ಔಟ್ ಆದ್ರೆ ಅವರಿಗೆ 2 ವರ್ಷ ಬ್ಯಾನ್ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿದರೆ. ಸೊ ಆಕ್ಚುಲಿ ರಿಯಾಲಿಟಿ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಯಾವುದೇ ಒಬ್ಬ ಪ್ಲೇಯರು ಸೊ ನ್ಯಾಷನಲ್ ಡ್ಯೂಟಿಗೆ ಹೋದ್ರೆ ಇಲ್ಲಿ ನಮ್ಮ BCCI ದವರು ಬ್ಯಾನ್ ಮಾಡೋಕೆ ಸಾಧ್ಯವಿಲ್ಲ. ಸೊ ನ್ಯಾಷನಲ್ ಡ್ಯೂಟಿಗೆ ಹೋದ್ರೆ ಯಾರಾದ್ರೂ ಬ್ಯಾನ್ ಮಾಡ್ತಾರ ಗುರು? ಸೊ ಎಂತ ಕಮೆಂಟ್ ಮಾಡಿದ್ರ ಗುರು? ಸೊ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ಪ್ಲೇಯರು ಸೊ ಪರ್ಸನಲ್ ರೀಸನ್ ಇಂದ ಹೋದ್ರೆ ಮಾತ್ರ ಅಂತ ಪ್ಲೇಯರ್ ಗೆ ಬ್ಯಾನ್ ಮಾಡ್ತಾರೆ. ಸೊ ತಿಂಡಿಗೆ ಅವ್ರು ಹೋಗಿರ್ತಾರೆ, ಆ ಪ್ಲೇಯರ್ ಗೆ ಬ್ಯಾನ್ ಮಾಡ್ತಾರೆ. ಆದ್ರೆ ನ್ಯಾಷನಲ್ ಡ್ಯೂಟಿಗೆ ಹೋದ್ರೆ ಯಾರು ಬ್ಯಾನ್ ಮಾಡಲ್ಲ. ಇನ್ನೊಂದು ಇಲ್ಲಿ ವೆಸ್ಟ್ ಇಂಡೀಸ್ ಮ್ಯಾನೇಜ್ಮೆಂಟ್ ಆ ಒಂದು ಸೀರೀಸ್ ಗೆ ಇಲ್ಲಿ ರೊಮಾರಿಯೋ ಶೆಫರ್ಡ್ ಸೆಲೆಕ್ಟ್ ಮಾಡಿದರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಈ ಒಂದು IPL ಅಲ್ಲಿ ಸೊ ಪ್ಲೇ ಆಫ್ ಇಂದ ಔಟ್ ಆದ್ರೆ ಅಲ್ಲಿ ರೊಮಾರಿಯೋ ಶೆಫರ್ಡ್ ಗೆ ಬ್ಯಾನ್ ಮಾಡ್ತಾರೆ ಅಂತೇಳಿ. ಸೊ ಅವ್ರಿಗೆ ಗೊತ್ತು ಬ್ಯಾನ್ ಮಾಡಲ್ಲ ಅಂತೇಳಿ. ಸೊ ಆ ಒಂದು ರೀಸನ್ ಮೇಲೆ ವೆಸ್ಟ್ ಇಂಡೀಸ್ ವರ್ಸಸ್ ಐರ್ಲೆಂಡ್ ಆ ಒಂದು ODI ಸೀರೀಸ್ ನಲ್ಲಿ ರೊಮಾರಿಯೋ ಶೆಫರ್ಡ್ ಆ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಿದ್ರೆ. ಸೊ ಈಗ ಸಾಕಷ್ಟು RCB ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ಸೊ ಹಾಗಾದ್ರೆ ರೊಮಾರಿಯೋ ಶೆಫರ್ಡ್ RCB ಪ್ಲೇ ಆಫ್ ಇಂದ ಹೋಗ್ತಾರಂತ ಈ ಒಂದು ಕ್ವಶನ್ ಗೆ ನನ್ನ ಪ್ರಕಾರ ಈ ಒಂದು ನಿರ್ಧಾರ ಅಲ್ಲಿ ರೊಮಾರಿಯೋ ಶೆಫರ್ಡ್ ಮತ್ತು ಮ್ಯಾನೇಜ್ಮೆಂಟ್ ಗೆ ಬಿಡಿದ್ದು. ಈಗ ರೊಮಾರಿಯೋ ಶೆಫರ್ಡ್ ನಾನು ನ್ಯಾಷನಲ್ ಡ್ಯೂಟಿಗೆ ಹೋಗ್ತೇನೆ ಅಂದ್ರೆ ಡೆಫಿನೆಟ್ ಆಗಿ ಮ್ಯಾನೇಜ್ಮೆಂಟ್ ಬಿಡ್ತಾರೆ. ಆದ್ರೆ ಇಟ್ಸ್ ಅಪ್ ಟು ರೊಮಾರಿಯೋ ಶೆಫರ್ಡ್ ಗೆ. ಅವರು ಹೋಗ್ತೇನೆ ಅಂದ್ರೆ ಬಿಡ್ತಾರೆ, ಇಲ್ಲಪ್ಪ ನಾನು ಈ ಒಂದು ಪ್ಲೇ ಆಫ್ ಆಡ್ತಂದ್ರೆ ಆಡಬಹುದು. ಇದು ಒಂದು ಕ್ಲಾರಿಟಿ. ಆದ್ರೆ ಒಂದು ಮಾತ್ರ ಅರ್ಥ ಮಾಡಿಕೊಳ್ಳಿ, ನ್ಯಾಷನಲ್ ಡ್ಯೂಟಿಗೆ ಹೋದ್ರೆ ಯಾವುದೇ ಪ್ಲೇಯರ್ ಗೆ ಬ್ಯಾನ್ ಮಾಡಲ್ಲ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ನೀವು ಕಮೆಂಟ್ ಮಾಡಿ, ಸಾಕಷ್ಟು ಕಮೆಂಟ್ ಮಾಡಿ, ಪರವಾಗಿಲ್ಲ, ಕಮೆಂಟ್ ಮಾಡೋಕೆ ರೈಟ್ಸ್ ಇದೆ. ಸೊ ಆ ಕಮೆಂಟ್ಸ್ ಗೆ ಆನ್ಸರ್ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ್ತೀನಿ, ಗೊತ್ತಿಲ್ಲಪ್ಪ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅದು ಬಿಟ್ಟು ಫೇಕ್ ಅಬ್ಯೂಸ್ ಮಾಡೋದು, ಟ್ರೋಲ್ ಮಾಡೋದು ಮಾತ್ರ ಬೇಡ. ಇನ್ನೊಂದು ಕಮೆಂಟ್ ಮಾಡಿದರೆ, ಆದ್ರೆ ಈ ಒಂದು ಕಮೆಂಟ್ ಮಾಡಿದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಸೊ ಏನಪ್ಪಾ ಅಂದ್ರೆ ಅವರ ಕಮೆಂಟ್, ಸೊ ರೀಸೆಂಟ್ ಆಗಿ ಅಲ್ಲಿ ಮಿಚೆಲ್ ಓವೆನ್ ಪಂಜಾಬ್ ಕಿಂಗ್ಸ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಪ್ಲೇಸ್ಗೆ. ಆದ್ರೆ ಅವರ ಕಮೆಂಟ್ ಏನಪ್ಪಾ ಅಂದ್ರೆ, ಅಲ್ಲ ಗುರು, ಈಗ ಮಿಚೆಲ್ ಓವೆನ್ ಪಂಜಾಬ್ ಕಿಂಗ್ಸ್ ಪಿಕ್ ಮಾಡಿದರೆ, ಆದ್ರೆ ಅವರು ಮೆಗಾ ಆಕ್ಷನ್ ಅಲ್ಲಿ ಅವರ ಹೆಸರನ್ನ ರಿಜಿಸ್ಟರ್ ಮಾಡಿಲ್ಲ. ಸೊ ರಿಜಿಸ್ಟರ್ ಮಾಡದ ಪ್ಲೇಯರ್ ಗೆ ಯಾವ ರೀಸನ್ ಮೇಲೆ ಪಂಜಾಬ್ ಕಿಂಗ್ಸ್ ಪಿಕ್ ಮಾಡ್ತಾರೆ, ಅಲ್ಲಿ ಅನ್ಸ್ಟಾಲ್ಡ್ ಆದ ಪ್ಲೇಯರ್ ಗೆ ಪಿಕ್ ಮಾಡ್ಬೇಕಲ್ವ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ಅವರ ಕಮೆಂಟ್ ಗೆ ನಾನು ಆನ್ಸರ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಮಿಚೆಲ್ ಓವೆನ್ ಮೆಗಾ ಆಕ್ಷನ್ ಗೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದ್ರು. ಆದ್ರೆ ರಿಜಿಸ್ಟರ್ ಮಾಡಿದ ಪ್ಲೇಯರ್ ಲಿಸ್ಟ್ ಅಲ್ಲಿ ಅಲ್ಲಿ ಮಿಚೆಲ್ ಓವೆನ್ ಹೆಸರು ಕಾಣ್ತಿರಲ್ವಾ? ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ, ಸೊ ಈ ಒಂದು ಮೆಗಾ ಆಕ್ಷನ್ ಅಲ್ಲಿ ಸಾಕಷ್ಟು ಪ್ಲೇಯರ್ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ತಾರೆ. ಆದ್ರೆ ನಮ್ಮ BCCI ದವರು ಸೊ ಕೆಲವೊಂದು ಶಾರ್ಟ್ ಲಿಸ್ಟ್ ಮಾಡಿ ಸೊ ಆ ಒಂದು ಲಿಸ್ಟ್ ಅನ್ನು ಮೆಗಾ ಆಕ್ಷನ್ ಗೆ ಕಳಿಸ್ತಾರೆ. ಆದ್ರೆ ಆ ಒಂದು ಶಾರ್ಟ್ ಲಿಸ್ಟ್ ಅಲ್ಲಿ ಮಿಚೆಲ್ ಓವೆನ್ ಹೆಸರು ಇದ್ದಿಲ್ಲ ಅಷ್ಟೇ. ಆದ್ರೆ ಮಿಚೆಲ್ ಓವೆನ್ ಮೆಗಾ ಆಕ್ಷನ್ ಗೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದ್ರು. ಸೊ ಆ ಒಂದು ರೀಸನ್ ಮೇಲೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರಿಗೆ ಪಿಕ್ ಮಾಡಿದ್ದಾರೆ. ಸೊ ಐ ಹೋಪ್ ನಿಮ್ಮ ಕ್ವಶನ್ ಗೆ ಆನ್ಸರ್ ಕೊಟ್ಟಿದ್ದೀನಿ ಅಂತೇಳಿ ಅರ್ಥ ಮಾಡಿಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಟ್ರೈಟ್ ಅವೇ MS ಧೋನಿಯವರು ನಿನ್ನೆ KKR ವರ್ಸಸ್ CSK ಈ ಒಂದು ಪೋಸ್ಟ್ ಮ್ಯಾಚ್ ಅಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ನಾನು ಇನ್ನು ಈ ಸೀಸನ್ ಅಲ್ಲಿ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ. ಸೊ ಇನ್ನು ನನಗೆ ಈ ಒಂದು IPL ಆದ್ಮೇಲೆ ಸೊ 6 ರಿಂದ 8 ತಿಂಗಳ ಟೈಮ್ ಇದೆ, ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ ನನ್ನ ಬಾಡಿ ಸಪೋರ್ಟ್ ಕೊಡುತ್ತೋ ಅಥವಾ ಇಲ್ಲ ಅಂತೇಳಿ ಯೋಚನೆ ಮಾಡಿ ಅವಾಗ ನಾನು ನಿರ್ಧಾರ ಮಾಡ್ತೀನಿ ರಿಟೈರ್ಮೆಂಟ್ ಬಗ್ಗೆ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ಇದರ ಅರ್ಥ ಡೆಫಿನೆಟ್ ಆಗಿ ತಲಾ MS ಧೋನಿಯವರು 1 more ಸೀಸನ್ ಗುರು ಇಲ್ಲಿ ಅರ್ಥವಾಗುತ್ತೆ. ಸೊ ನಾನು ಇಲ್ಲಿಂದ ಧೋನಿ ಅವರ ರಿಟೈರ್ಮೆಂಟ್ ಬಗ್ಗೆ ನಾನು ಮಾತಾಡಲ್ಲ. ಸೊ ಯಾವಾಗ ಅವರ ಬಾಯಿಂದ ಡನ್ ಅಂತ ಬರುತ್ತೋ ಅಲ್ಲಿವರೆಗೂ ಅವರ ಬಗ್ಗೆ ಮಾತಾಡಲ್ಲ. ಸೊ ಯಾಕೆಂದ್ರೆ ಧೋನಿ ಅವರು ಇನ್ನೂ ಆಡ್ತಾರೆ. ಸೊ ಡೆಫಿನೆಟ್ ಆಗಿ ಈ ಒಂದು ನ್ಯೂಸ್ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಗೆ ಖುಷಿ ತಂದಿರುತ್ತೆ. ಸೊ ನೋಡಬೇಕು ನೆಕ್ಸ್ಟ್ IPL 2026 ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತೇಳಿ. ಸೊ ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಇಂದ. ಸೊ ಅದಕ್ಕೆ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ, ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ. ಸೊ ಬಿಗ್ ನ್ಯೂಸ್, ಬಿಗ್ ಅಪ್ಡೇಟ್, ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್.
ಸೊ ಡಿಡಿಪಿಗೆ ದೇವದತ್ ಪಡಿಕ್ಕಲ್ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜರಿ ಆಗಿದೆ. ಅವರು IPL 2025 ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಅವರ ಪ್ಲೇಸ್ಗೆ ಮಯಾಂಕ್ ಅಗರ್ವಾಲ್ಗೆ ರೀಪ್ಲೇಸ್ಮೆಂಟ್ ಮಾಡಿದರೆ ಬರೋಬ್ಬರಿ 1 ಕೋಟಿ ರೂಪಾಯಿ ಕೊಟ್ಟು. ಇದು ಮಾತ್ರ ಹ್ಯೂಜ್ ನ್ಯೂಸ್. ಡಿಡಿಪಿ ಅವರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಕಂಪೇರ್ ಟು ಅದರ್ ಸೀಸನ್. ಸೊ ಈ ವರ್ಷ RCB ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು, ಬಟ್ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜರಿ ಆಗಿದೆ. ಸೊ ಆ ರೀಸನ್ ಮೇಲೆ ಮಯಾಂಕ್ಗೆ ರೀಪ್ಲೇಸ್ಮೆಂಟ್ ಮಾಡಿದರೆ ಸೊ ನೋಡಬೇಕು ಮಯಾಂಕ್ ಅಗರ್ವಾಲ್ ಅವರು ಒಂದು ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ಮಯಾಂಕ್ ನಾಳೆ ಮ್ಯಾಚ್ ಅಗೇನೆಸ್ಟ್ LAC ವಿರುದ್ಧ ನಂಬರ್ 3 ಅಲ್ಲಿ ಆಡಲಿದ್ದಾರೆ. ಏನು ಮಯಾಂಕ್ ಅಗರ್ವಾಲ್ ನಾಳೆ ಮ್ಯಾಚ್ ಅಲ್ಲಿ ಫೈರ್ ಮಾಡ್ತಾರ? ಸೊ ಫೈರ್ ಮಾಡ್ತಾರ ಅನ್ನೋರು ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅಪ್ಡೇಟ್ ಪಿಲ್ ಸಾಲ್ಟ್ ಅವರ ಬಗ್ಗೆ. ಪಿಲ್ ಸಾಲ್ಟ್ ಫೈನ್ ಅಂಡ್ ಫಿಟ್ ಇದ್ದಾರೆ. ನಾಳೆ ಮ್ಯಾಚ್ ಅಗೇನೆಸ್ಟ್ LAC ಈ ಒಂದು ಮ್ಯಾಚ್ ನ ವಿರುದ್ಧ ಆಡಲಿದ್ದಾರೆ. ಅದು ಓಪನಿಂಗ್ ಅಲ್ಲಿ ಆಡಲಿದ್ದಾರೆ. ಇದು ಶೋರ್ ಶಾಟ್ ಅಪ್ಡೇಟ್. ಸೊ ಪಿಲ್ ಸಾಲ್ಟ್ ಆಡಲಿದ್ದಾರೆ. ಸೊ ಜಾಕೋಬ್ ಬೆಥಲ್ಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಾಳೆ ಮ್ಯಾಚ್ ಅಲ್ಲಿ ನೋಡೋಣ RCB ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತೇಳಿ. ಸೊ ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.